ಇನ್ನು ಇವತ್ತು ಕಲಾಪದಲ್ಲಿ ಕಮಿಷನ್ ಜಟಾಪಟಿ ಜೋರಾಗಿತ್ತು. ಕಾಂಗ್ರೆಸ್ನವ್ರು ಮಾಡಿದಷ್ಟು ಬಿಜೆಪಿಯವ್ರಿಗೆ ಮಾಡಕ್ಕೆ ಬರಲ್ಲ ಬಿಡ್ರಿ. ಅವ್ರು ಪೋಸ್ಟರ್ ಅಭಿಯಾನನೇ ಮಾಡಿಬಿಟ್ರು. 40% ಅಂತೇಳಿ ಸ್ಟಿಕ್ಕರ್ ಎಲ್ಲ ಅಂಟಿಸ್ಬಿಟ್ರು. ಪೇ ಸಿ ಎಮ್ ಎಲ್ಲ ಮಾಡಿಬಿಟ್ರು. ಚರ್ಚೆ ವೇಳೆ ಗುತ್ತಿಗೆದಾರರ ಆರೋಪ ಬಗ್ಗೆ ಅಶೋಕ್ ಪ್ರಸ್ತಾಪಿಸಿದರು. ಅದೊಂದೇ ಅಲ್ವಾ ನಿಮಗೆ? ಈ ವೇಳೆ ಕಾಂಗ್ರೆಸ್ ಸರ್ಕಾರದಲ್ಲಿ ಡಬಲ್ ಕಮಿಷನ್ ಇದೆ. ಆಂಧ್ರದ ಗುತ್ತಿಗೆದಾರರಿಂದ ಪ್ಯಾಕೇಜ್ ಮಾಡಿಕೊಳ್ಳಲಾಗಿದೆ. ಇನ್ನೊಂದು ಕಡೆಗೆ ಸರ್ಕಾರ 80% ಕಮಿಷನಲ್ಲಿ ತೊಡಗಿಬಿಟ್ಟಿದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಗುತ್ತಿಗೆದಾರರ ಪತ್ರವನ್ನು ಓದಿದ್ರಲ್ಲಿ ವಿಪಕ್ಷ ನಾಯಕನ ಆರೋಪಕ್ಕೆ ಸಚಿವ ಬೈರತಿ ಸುರೇಶ್ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅಶೋಕ್ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ, ಅವರು ಯಾರೋ ಮಾಡಿರೋ ಆರೋಪಕ್ಕೆ ನಾನು ಉತ್ತರಿಸಲ್ಲ ಅಂತ ಗುತ್ತಿಗೆದಾರರ ಮೇಲೆ ಸಚಿವ ಬೈರತಿ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಗುತ್ತಿಗೆದಾರರ ಬಾಕಿ ಬಿಜೆಪಿ ಸರ್ಕಾರವೇ ಉಳಿಸಿ ಹೋಗಿತ್ತು ಅಂತ ಕಾಂಗ್ರೆಸ್ನವರ ಆರೋಪಕ್ಕೆ ಅಶೋಕ್ ಟಾಂಗ್ ಕೊಟ್ಟರು. ನಾವು ಅಧಿಕಾರಕ್ಕೆ ಬಂದಾಗ ನೀವು 14,000 ಕೋಟಿ ಬಾಕಿ ಉಳಿಸಿ ಹೋಗಿದ್ರಲ್ಲ, ನಾವು ಬಂದು ಅದನ್ನು ತೀರಿಸಿದ್ವಿ. ನೀವು ನಮ್ಮ ಅವಧಿ ಬಾಕಿ ತೀರಿಸಿ. ಸರ್ಕಾರಗಳು ಬದಲಾದಾಗ ಗುತ್ತಿಗೆ ಬಿಲ್ ಬಾಕಿ ಉಳಿಯೋದು ರೊಟೀನ್ ಪ್ರಕ್ರಿಯೆ. ಸಿಎಂ ಡಿಸಿಎಂ ಜೋಡೆತ್ತು ಅಲ್ಲ. ಈಗ ಇಬ್ಬರೂ ಕೂಡ ಕುಂಟೆತ್ತುಗಳಾಗಿದ್ದಾರೆ ಅಂತ ಕಾಲೆಳೆದರು. ಆರ್ಥಿಕ ಶಿಸ್ತನ್ನು ಕಾಪಾಡುವ ನಿಟ್ಟಿನಲ್ಲಿ ಗುತ್ತಿಗೆ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕ ತರಲು ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಮಾಡಿದೆ ಅಂತ ಹೇಳಿದ್ದಾರೆ. ಅಂದರೆ ಕಾಂಟ್ರಾಕ್ಟರ್ಗಳಿಗೆ ನಾವು ಒಳ್ಳೇದು ಮಾಡ್ತಾ ಇದ್ದೀನಿ ಅನ್ನೋ ವಿಚಾರಗಳನ್ನು ಪ್ರಸ್ತಾವ ಮಾಡಿದ್ದಾರೆ ಅಧ್ಯಕ್ಷ. 2.5 ವರ್ಷದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ಗಳು ಮೂರು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. 3 ಪಾರ್ಟಿ ಪ್ರೆಸ್ ಮೀಟ್ ಮಾಡಿ ಲಂಚ ಹೆಂಗ್ ತಗೊಂತಾರೆ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮೇಲೂ ಹಂಗಂದ್ಬಿಟ್ಟು ನಮ್ಮ ಮಾಡಿಲ್ಲ ಅಂತಲ್ಲ, ನಮ್ಮ ಸರ್ಕಾರದ ಮೇಲೂ 1 ಬಾರಿ ಪ್ರೆಸ್ ಮೀಟ್ ಮಾಡಿದ್ರು. ಕೆಂಪಣ್ಣ ಅನ್ನೋರು ನಮ್ಮ ಸರ್ಕಾರ ಕೊನೆ 6 ತಿಂಗಳಿದ್ದಾಗ 40% ಕಮಿಷನ್ನು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಅವಾಗ ನಾನು ನೋಡಿದೆ, ಏನು ಕೆಂಪಣ್ಣ ದಿನನಿತ್ಯ ಪಾಪ CM ಅವರು ವಿರೋಧ ಪಕ್ಷದ ನಾಯಕರಾಗ ದಿನ ಕರ್ಸ್ಕೊಂತ ಇದ್ರು ಕೆಂಪಣ್ಣನ 40% ಕಮಿಷನ್. ಪಾಪ ಅವ್ನು ಸತ್ತಾಗ ಅವ್ರು ಹೋಗಲೇ ಇಲ್ಲ, ಯಾರೂ ಹೋಗ್ಲಿಲ್ಲ, ಒಬ್ಬರು ಹೋಗ್ಲಿಲ್ಲ. CM ಅಂತೂ ನೋಡಕ್ಕೂ ಹೋಗ್ಲಿಲ್ಲ. ಅದ್ರ ಮೇಲೇನೆ ಪೋಸ್ಟರ್ ಅಂಟಿಸಿ 40% ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ನಿಮ್ಮ ಮೇಲೆ ಈಗ 3 ಪ್ರೆಸ್ ಮೀಟ್ ಮಾಡಿದ್ದಾರೆ. 3 ಪ್ರೆಸ್ ಮೀಟ್ ಮಾಡಿದ್ದಾರೆ ನಿಮ್ಮ ಮೇಲೆ. ಅವರು ಮಧ್ಯವರ್ತಿಗಳ ಹಾವಳಿ, ಅವ್ರ ಪ್ರೆಸ್ ಮೀಟಲ್ಲಿ ಮಧ್ಯವರ್ತಿಗಳ ಹಾವಳಿ, ಹಿಂದಿನ ಸರ್ಕಾರಕ್ಕಿಂತ ದುಪ್ಪಟ್ಟು ಕಮಿಷನ್ ಕಿತ್ತುಕೊಳ್ಳಲಾಗುತ್ತಿದೆ. ಪರಿಸ್ಥಿತಿ ನೆಟ್ಟಗಾಗಿದ್ದರೆ ನಾವು ಕಾಂಗ್ರೆಸ್ ಹೈಕಮಾಂಡ್ ದೂರು ನೀಡಲಾಗುವುದು. ರಾಜ್ಯದ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅವರು ಹಣ ಬಿಡುಗಡೆಗೆ ಕಮಿಷನ್ ನೀಡಬೇಕು, ಅದರ ಪ್ರಮಾಣವು ಡಬಲ್ ಔಟ್ ಇದೆ. 40% ಇದ್ದಿದ್ದು 80. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ 31 ಜಿಲ್ಲೆಗಳು 31 ನಮ್ದು ಯಾರೋ ಕೆಂಪಣ್ಣ ಹೇಳಿದ್ಕೆ ತಕ ಅಂತ ಕುಣಿದ್ಬಿಟ್ರು ಎಲ್ಲರೂ. 12 ಕಾರ್ಪೊರೇಷನ್ ಸಭಾಧ್ಯಕ್ಷ 31 ಜಿಲ್ಲೆಯಲ್ಲಿ ಬಂತು. ಮತ್ತೆ ನೋಡುವ ಸರ್, ನಾನು ಬರೋದೇ 12 ಸರ್. 12 ಕಾರ್ಪೊರೇಷನ್ ಅಲ್ಲೇ ಕೆಲಸ ಬರೋದು. ಸುರೇಶ್ 31 ಜಿಲ್ಲೆಯಲ್ಲಿ ಬಂದ ತಪ್ಪು ಮಾಹಿತಿ. ನಾನು ಯಾಕೆ ನಾನು ನಿನ್ಗೆ ನಾನು ಹೇಳಿದಲ್ಲ ಈಗ ನಗರಾಭಿವೃದ್ಧಿ, ನಾನು ನಿನ್ಗೆ ಹೇಳ್ದ ನನಗೆ ಹೇಳಿದೆ. ಈಗ ಸೇರಿದಂತೆ ಅಲ್ಲ ಅಶೋಕಣ್ಣ, ನಗರಾಭಿವೃದ್ಧಿ ಇಲಾಖೆ ಒಂದೇ ಹೊತ್ತ ಅವ್ರೆ. ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ 11 ಕಾರ್ಪೊರೇಷನ್ ಬಂದಿರಬಹುದು, ಆದ್ರೆ ನಿಮ್ ಕೈವಾಡ 31 ಜಿಲ್ಲೆಯಲ್ಲಿದೆ. ಯಾಕೆ ಪಕ್ಕದ ಮಹಾರಾಷ್ಟ್ರ ಅಂತ ನಿಮ್ ಸಾಮರ್ಥ್ಯ ಹೇಳಿದ್ದು, ತಮಿಳುನಾಡು ನಿಮ್ ಸಾಮರ್ಥ್ಯ ಉಲ್ಲೇಖ ಮಾಡಿದ್ದು, ನಿಮ್ ಸಾಮರ್ಥ್ಯ ನಿಮಗೆ ಬೇಜಾರು ಮಾಡ್ಕೊಂಡ್ರೆ ಅಶೋಕಣ್ಣ ವೆರಿ ಸೀನಿಯರ್. ಇದು ಗಾಳಿಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು ಅಶೋಕಣ್ಣ. ನನ್ ಬರೋದೇ ಸರ್ ನಾನು ಅದಲ್ಲ ಸರ್, ನಾನು ಐ ಡೋಂಟ್ ಅಲ್ಲಿಗೂ ಬರ್ತೀನಿ. ಆಲ್ ರೈಟ್ಸ್ ಟು ಸ್ಪೀಕ್ ಸರ್. ಅಶೋಕಣ್ಣನಿಗೆ ಅಧಿಕಾರ ಇದೆ, ಮಾತಾಡ್ಲಿ. ಅದು ಅಶೋಕಣ್ಣ ಹೇಳಿದಲ್ಲ 31 ಜಿಲ್ಲೆಗಳಲ್ಲಿ ಅಂತ. ನನಗೆ ಬರೋದು